12ನೇ ಸ್ಥಾನದಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಚಂದ್ರ. ಇನ್ನೇನಾಗತ್ತೆ? ನಾ ಹೇಳಿದ ಹಾಗೆ ಆಗಿದೆ. ಯಾಕೋ ನರಡ್ತಿದ್ದೀಯಾ? ನಾನು ಅಳ್ತಾ ಇದೀನಪ್ಪ. ಅಳ್ತಾ ಇದೀಯಾ? ಯಾಕೋ? ನಾನು ಎಲ್ಲ ಹುಡುಗರ ತರ ಹಾಳಾಗೋದೆ. ನಂಗೂ ಲವ್ ಆಯ್ತಪ್ಪ. ಅಲ್ಲೋ, ರಾತ್ರಿ ಹೊತ್ತು ಹೀಗೆ ಅಪಸ್ವರದಲ್ಲಿ ಆಡೋದು ಅಪಶಕುನ. ಎಲ್ಲಾ ಹುಡುಗರ ತರ ನಿನ್ಗೂ ಲವ್ ಆಯ್ತು ಅಂತ ಖುಷಿ ಪಡ್ಬೇಕು ಮಗನೇ. ಹೌದಾ? ಮತ್ತೆ ನನ್ನ ಭವಿಷ್ಯ ನಿಜವಾಯ್ತು. ನಾನು ನಿಮ್ಮ ಅಮ್ಮಂಗೆ ಹೇಳಿದ್ದೆ, ನಮ್ಮ ಮಗ ಲವ್ ಅಲ್ಲಿ ಬಿದ್ದೇ ಬೀಳ್ತಾನೆ ಅಂತ. ನಮ್ಮ ವಂಶದ ಮರ್ಯಾದೆ ಉಳಿಸಿದ್ಯಾ? ನಾನು ಆ ಹುಡುಗಿ ನೋಡಿದಾಗಲೇ ಲೆಕ್ಕ ಹಾಕಿದೆ. ಆ ಕಡೆಯಿಂದ ಶುಕ್ರ, ಈ ಕಡೆಯಿಂದ ಚಂದ್ರ, ಅಲ್ಲಿಂದ ಬುಧ, ಮೇಲಿಂದ ಧನಿಷ್ಠ. ಜಗಮಗ ಜಗ. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಿಂಗೆ. ಅದು ಮಾತ್ರ ನಿಜನಪ್ಪ. ಅಪ್ಪ, ಅವಳು ಬೇರೆ ಹುಡುಗಿರ್ತಾರ ಅಲ್ವೇ ಅಲ್ಲ. ಬೆಳಗ್ಗೆ ಒಬ್ಬ ಹುಡುಗನ್ ಲವ್ ಮಾಡೋದು, ಸಂಜೆ ಒಬ್ಬ ಹುಡುಗನ್ ಲವ್ ಮಾಡೋದು ಮಾಡೋದೇ ಇಲ್ಲ. ಅವಳು ಯಾರ್ದಾರು ಒಬ್ಬ ಹುಡುಗನ್ ಫೋನ್ ನಂಬರ್ ಕೇಳಿದ್ರೆ ಅದ್ ನಂದು ಮಾತ್ರ. ಪಾಪ, ಅವಳ ಅವಾರ್ಡ್ ತ್ಯಾಗ ಮಾಡಿ ಪ್ರೈಸು ಮಧುರ, ತ್ಯಾಗ ಅಮರ ಅಂತ ಪ್ರೂವ್. ಮುಂದೇನ್ ಮಾಡ್ಬೇಕಂದಿದ್ಯಾ? ಮುಂದೆ ಅವನು ಪ್ರಪೋಸ್ ಮಾಡ್ಬಿಡ್ತೀನಿ. ಸ್ವಾತಿ, ನಿನ್ಗೆ ಯಾಕೆ ಅವನ ಮೇಲೆ ಲವ್ ಆಯ್ತು? ಯು ನೋ ಹೌ ಜೆನ್ಯೂನ್ ಹಿ ಇಸ್. ಯು ನೋ, ಅವನು ಇದುವರೆಗೂ ಯಾವ ಹುಡುಗಿ ಜೊತೆ ಮಾತ್ ಸಹಿತ ಆಡದೆ ಇದ್ದವನು ನನ್ ಜೊತೆ ಎಷ್ಟು ಮುದ್ದಾಗಿದ್ದ. ಹಿ ಸೋ ಕ್ಯೂಟ್. ಅವನ್ ಜೊತೆ ನಾನ್ ಚೆನ್ನಾಗಿರ್ತೀನಿ ಅನ್ಸುತ್ತೆ. ಸರಿ ಸರಿ, ಮುಂದೆ ನಾನು ಈ ಮ್ಯಾಟ್ರನ್ನ ಅವ್ಳಿಗೆ ಹೇಳ್ಬಿಡ್ತೀನಿ. ನಾನೇನಾದ್ರೂ ಅವಳು ಪ್ರಪೋಸ್ ಮಾಡಿದ್ರೆ ಇಷ್ಟ ದಿನ ನಾನು ಕಾಲೇಜಲ್ಲಿ ಮೇಂಟೈನ್ ಮಾಡಿರೋ ಅವೆಲ್ಲ ಹೋಗ್ಬಿಡುತ್ತೆ ನೆನೆಸ್ಕೊಂಡು ಅಳು ಬರ್ತೀಯಪ್ಪ. ನೋಡು, ಲವ್ ನಲ್ಲಿ ಅವಾಗಿವ ಇರಬಾರ್ದು, ಈಗೋ ಇರಬಾರ್ದು. ಪ್ರೀತಿಯಲ್ಲಿ ಪ್ರತಿಷ್ಠೆಗೆ ಜಾಗ ಇಲ್ಲ. ಗಾಳಿ ಹೋದ ಫುಟ್ಬಾಲ್ ತರ ಮೆತ್ತಗಾಗ್ಬೇಕು. ನಿನಗೆ ಹೇಳಿ ಏನ್ ಪ್ರಯೋಜನ? ಅವಳ ಗ್ರಹಗತಿ ಹೇಗಿದೆ ಅಂದ್ರೆ, ನೀನ್ ಪ್ರಪೋಸ್ ಮಾಡಿದ್ರು ಅವಳೇ ಮಾಡ್ತಾಳೆ. ಅದು 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 ಬೇಕು ಜೀವನದಲ್ಲಿ. ಹಂಗೇನಾದ್ರು ಆದ್ರೆ ಇಡೀ ಕಾಲೇಜಲ್ಲಿ ನಾನೇನು ಅವಳ ಹಿಂದೆ ಹೋಗಿಲ್ಲ, ಅವಳೇ ನನ್ನ ಹಿಂದೆ ಬಂದಿದ್ದು ಅಂತ ಫುಲ್ ಬಿಲ್ಡಪ್ ಕೊಡ್ಕೊಂಡು ನಮ್ ರೇಂಜ್ ಹಂಗೆ ಮೇಂಟೈನ್ ಮಾಡ್ಬೋದು. ಅಪ್ಪ, ಅವಳು ಇನ್ನೆಷ್ಟು ದಿನ ಐ ಲವ್ ಯು ಹೇಳ್ತಾಳೆ ಅಂತ ಹೇಳು. ಹೇಳ್ತೀನಿ ನಾಳೆನೆ. ಅವನ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನೋ ಸ್ವಾತಿ, ನೋಡು, ನೀನ್ ಅವನ್ನ ಲವ್ ಮಾಡ್ಬೇಡ ಅಂದ್ರೂ ಮಾಡ್ದೆ. ಇಟ್ಸ್ ಓಕೆ. ಬಟ್ ನನ್ ಮಾತನ್ನ ಕೇಳು. ಇನ್ ಸ್ವಲ್ಪ ದಿನ ವೇಟ್ ಮಾಡು. ಬೆಟರ್ ಅಂದ್ರೆ ಅವನೇ ನಿನಗ್ ಪ್ರಪೋಸ್ ಮಾಡೋ ತರ ಮಾಡ್ಕೊ. ಯಾಕಂದ್ರೆ ಅವನೊಂಥರ ವಿಚಿತ್ರ. ಅವನೇ ಬೇಕಾದ್ರೆ ನಿನಗ್ ಕಮಿಟ್ ಆಗ್ಲಿ. ಅವನಂಗ್ ಪ್ರಪೋಸ್ ಮಾಡ್ತಾನಾ? ನೋಡ್ ಸ್ವಾತಿ, ನೀನೇನಾದ್ರೂ ಅವನಿಗೆ ಪ್ರಪೋಸ್ ಮಾಡಿ ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ಮು. ಅವ್ನ್ ನಿನ್ಗೆ ಐ ಲವ್ ಯು ಹೇಳ್ತಾನೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಇದೆ. ಮತ್ ಬಿಟ್ಬಿಡು. ಓಕೆನಾ? ಓಕೆ. ಅದ್ ನಮಗೂ ಓಕೆ. ಹೆಂಗು ಸ್ವಲ್ಪ ದಿನದಲ್ಲಿ ಅವಳೆ ಪ್ರಪೋಸ್ ಮಾಡ್ತಾಳಲ್ವಾ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಅದು ಒಳ್ಳೇದೆ. ಪ್ರೀತಿ ಶುರುವಾದಾಗ ಪ್ರೇಮಿಗಳು ಒಂಟಿಯಾಗಿರ್ಬೇಕು. ವಿರಹದ ಮಜುವೆ ಬೇರೆ. ಇನ್ನೇನು ಹೇಳೋಣ ನಿಂಗೆ? ಎಣ್ಣೆ ಹೊಡೆದ್ರೆ ತೂರಾಟ, ಪ್ರೀತಿಲ್ ಬಿದ್ರೆ ಹಾರಾಟ, ಮರದ್ರೆ ಜೈಲೂಟ. ಯಾಕೋ ಜೈಲೂಟ ತಿನ್ಬೇಕು ಅನ್ನಿಸ್ತಿದೆ. ಐ ಲವ್ ಯು ಸ್ವಾತಿ. ಐ ಲವ್ ಯು.